ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ವಿ. ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಈಗ ನೀವು ನೋಡ್ಬೋದು MS ಆಫೀಸಲ್ಲಿ ತುಂಬಾನೇ ಸಾಫ್ಟ್ವೇರ್ಗಳಿದೆ. ಯಾವ್ದಾಗಿರ್ಬೋದು, MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್, ಪವರ್ ಪಾಯಿಂಟ್, ಔಟ್ಲುಕ್, ಪಬ್ಲಿಷರ್, ಆಕ್ಸೆಸ್, ಆ ಥರ ತುಂಬಾನೇ ಇದೆ. ಸೊ ಅದರಲ್ಲೂ ವರ್ಷನ್ ಕೂಡ ತುಂಬಾನೇ ಇದೆ. 2007 ಇಂದ 365 ವರೆಗೂ ಇದೆ. ಸೊ ನಾನು ನಿಮಗೆ ಇವತ್ತು ಅಡ್ವಾನ್ಸ್ MS ವರ್ಡ್ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೆಲ್ಲ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಏನಂತ ಕೇಳೋದು ಅಂದರೆ, ಈ ಮಂತ್ ಪೂರ್ತಿ ನಿಮಗೆ MS ವರ್ಡ್ ಟ್ಯುಟೋರಿಯಲ್ಸ್ ಮಾಡ್ತಾ ಇದ್ದೀನಿ. ಸೊ MS ವರ್ಡ್ ಅಂದೇನೆಲ್ಲ, ಸೊ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ಆಫೀಸ್ದು ಅಡ್ವಾನ್ಸ್ ಟ್ಯುಟೋರಿಯಲ್ಸ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಏನೇನು ಹೇಳ್ಕೊಡ್ತಾ ಇದ್ದೀನಿ ಈ ಹಾಫ್ ಆನ್ ಅವರಲ್ಲಿ ನೀವು ನೋಡ್ಬೋದು. ಸೊ ಈಗ ನಿಮ್ಗೆ ಕಾಣಿಸ್ದಂಗೆ ನೋಡ್ಬೋದು. ಫಸ್ಟು ನಾನು ಇಂಟ್ರೊಡಕ್ಷನ್ ಏನಂದರೆ ಕ್ರ್ಯಾಶ್ ಕೋರ್ಸ್. ಸೊ ಅದಾದಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇರೋದು ರೆಸ್ಯೂಮ್. ಏನಂದರೆ ಎಷ್ಟೊಂದು ಜನ ರೆಸ್ಯೂಮ್ ಮಾಡೋದು ಹೇಗೆ ಅಂತ ಕಷ್ಟಪಡ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ನಾನು ರೆಸ್ಯೂಮ್ ಹೇಗೆ ಕ್ರಿಯೇಟ್ ಮಾಡೋದನ್ನು ತಿಳಿಸ್ಕೊಡ್ತಿದ್ದೀನಿ. ಮತ್ತು ಸರ್ಟಿಫಿಕೇಟ್, ಈಗ ಈ ಸರ್ಟಿಫಿಕೇಟ್ ಅಂತ ನೀವು ಕೇಳಿರ್ತೀರ. ಸೊ ಆ ಈ ಸರ್ಟಿಫಿಕೇಟ್ ಹೇಗೆ ಮಾಡ್ತಾರೆ, ಎಷ್ಟೊಂದು ಜನ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ, ಎಷ್ಟೊಂದು ಜನ ಆನ್ಲೈನಿಂದ ಯೂಸ್ ಮಾಡ್ತಾರೆ. ನಾವು MS ವರ್ಡಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಈ ಸರ್ಟಿಫಿಕೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ ಇಂಟ್ರಡಕ್ಷನ್ನ ತಿಳಿಸ್ಕೊಡ್ತೀನಿ ಅಂದರೆ ಕ್ರ್ಯಾಶ್ ಕೋರ್ಸ್. ಸೊ ಏನಂದರೆ ಬೇಸಿಕ್ ತಿಳ್ಕೊಂಬಿಡೋಣ ಏನೇನಿದೆ, MS ವರ್ಡ್ ಅಂದರೆ ಏನು ಅದ್ರ ಬಗ್ಗೆ. ಸೊ MS ವರ್ಡ್ ಎಲ್ಲಿ ಯೂಸ್ ಆಗುತ್ತೆ, ಎಲ್ಲಿ ಏನಕ್ಕೆ ಯೂಸು, ಸೊ ಯಾವ ಇಂಡಸ್ಟ್ರಿನಲ್ಲಿ ಏನಕ್ಕೆ ಇದು ಸೊ ಇದು ಆಫೀಸಲ್ಲಿ ಯೂಸ್ ಆಗುತ್ತೆ ಎಲ್ಲ ತಿಳ್ಕೊಳ್ಳೋಣ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ MS ವರ್ಡ್ ಅಂದರೆ ಇದೊಂದು ಸಾಫ್ಟ್ವೇರು. ಇದು ಒಂದು ಬಂದು ನಿಮಗೆ ಎಲ್ಲ ಕಡೆನೂ ಯೂಸ್ ಮಾಡಬಹುದು. ಯಾಕಂದರೆ ಇದರಲ್ಲಿ ನಾವು ಬೇಸಿಕ್ ಅಂದರೆ MS ವರ್ಡಲ್ಲೇ ನಾವು ಸ್ಟಾರ್ಟ್ ಮಾಡೋದು. ಏನಂದರೆ ಟೈಪಿಂಗ್ ಆಗಿರ್ಬೋದು, ಮತ್ತು ಕೀಬೋರ್ಡ್ ಫಾಸ್ಟ್ ಟೈಪಿಂಗ್ ಅಂತ ಕೇಳಿರ್ಬೋದು. ಸೊ ಇದನ್ನೆಲ್ಲ MS ವರ್ಡಲ್ಲಿ ಆಗಿರ್ಬೋದು, ನೋಟ್ ಪ್ಯಾಡಲ್ಲೆಲ್ಲ ಟ್ರೈ ಮಾಡ್ತಾರೆ. ಸೊ ನಾವು ಈಗ ನೋಡ್ಬೋದು MS ವರ್ಡಲ್ಲಿ ನೀವೇನೇನು ಮಾಡ್ಬೋದು ಅಂದರೆ ಗ್ರಾಫಿಕಲ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು. ಮತ್ತು ಇಂಡಸ್ಟ್ರಿನಲ್ಲಿ ನೀವು OPC ಅಂತ ಕೇಳಿರ್ತೀರ, ಆ ಡಿಪಾರ್ಟ್ಮೆಂಟಲ್ಲಿ ಲೆಟರ್ ಟೈಪಿಂಗ್ ಆಗಿ ಮತ್ತು ಎಡಿಟಿಂಗ್ ಆಗಿ ನೋಟ್ಸ್ನ ಕ್ರಿಯೇಟ್ ಮಾಡೋಕ್ಕೆಲ್ಲ ಈ MS ವರ್ಡ್ನ ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಡಾಕ್ಯುಮೆಂಟ್ನ ಸೇವ್ ಮಾಡಿ ಮತ್ತು ಬೇರೆಯವ್ರಿಗೆ ಕೂಡ ಸೆಂಡ್ ಮಾಡೋ ಥರ ಈಸಿ ಆಗುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನೋಡಿರ್ತೀರ ಹೇಗೆ ಪ್ರಿಂಟ್ ಮಾಡಿರ್ತಾರೆ, ಅದೆಲ್ಲ ನಿಮಗೆ MS ವರ್ಡಲ್ಲೇ ಟೈಪ್ ಮಾಡಿ ನಿಮಗೆ ಟೆಕ್ಸ್ಟ್ ಬುಕ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈಗ ನೀವು ನೋಡ್ಬೋದು ಟ್ಯಾಬ್ಗಳೆಲ್ಲ ತಿಳ್ಕೊಂಬಿಡೋಣ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಡಾಕ್ಯುಮೆಂಟ್ 1 ಅಂತ. ಸೊ ಇದು ಬಂದು ನಿಮಗೆ ಟೈಟಲ್ ಬಾರ್ ಅಂತ ಕರೀತಾರೆ. ಸೊ ನೀವು ಟೈಟಲ್ ಬಾರ್, ಸೊ ಟೈಟಲ್ ಬಾರಲ್ಲಿ ನಿಮ್ಗೆ ಏನೇನು ಸಿಗ್ಬೋದು ನೋಡ್ಬೋದು. ಇದು ಅಕೌಂಟ್ ಅಂದರೆ ಇದು 2019 ವರ್ಷನ್ ಆಗಿದ್ದಕ್ಕೆ ನಿಮಗೆ ಇಲ್ಲಿ ಕಾಣಿಸ್ತಿದೆ. ಏನಂದರೆ ನೀವು ಯಾವ ಅಕೌಂಟ್, ನನ್ನ ಮೇಲ್ ID ಇದು. ಸೊ ಈಗ ನೀವು ನೋಡ್ಬೋದು ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಅಂತ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸುಮಾರು 3 ಆಪ್ಷನ್ ಇದೆ. ಆಟೋ ಹೈಡ್, ಶೋ ಟ್ಯಾಬ್ಸ್ ಆ್ಯಂಡ್ ಕಮೆಂಟ್ಸ್ ಅಂತ. ಸೊ ನೀವು ಶೋ ಟ್ಯಾಬ್ಸ್ ಆ್ಯಂಡ್ ಕಮೆಂಟ್ಸ್ ಅಂದರೆ ಸೊ ನಿಮ್ಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಶೋ ಟ್ಯಾಬ್ಸ್ ಅಂದರೆ ಬರೀ ಟ್ಯಾಬ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಆಟೋ ಹೈಡ್ ರಿಬ್ಬನ್ ಅಂತ ಆಟೋ ಹೈಡ್ ರಿಬ್ಬನ್ ಆಗುತ್ತೆ. ಸೊ ನಾವೀಗ ಆಟೋ ಹೈಡ್ ರಿಬ್ಬನ್ ಮಾಡಿಬಿಟ್ಟಿದ್ದು ನಮಗೆಲ್ಲ ಕಾಣಿಸ್ಬೇಕು. ಸೊ ನೀವು ಅದ್ರ ಮೇಲೆ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಮತ್ತೆ ಶೋ ಟ್ಯಾಬ್ಸ್ ಆ್ಯಂಡ್ ಕಮೆಂಟ್ಸ್ ಅನ್ನೋದ್ರೆ ನಿಮಗೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಮಿನಿಮೈಸ್ ಬಟನ್, ಮತ್ತು ಮಿನಿಮೈಸ್ ರೀಸ್ಟೋರ್ ಬಟನ್, ಮತ್ತು ಅಪ್ಲಿಕೇಶನ್ ಕ್ಲೋಸ್ ಬಟನ್. ಸೊ ಇದು ನಿಮಗೆ ಟೈಟಲ್ ಬಾರಲ್ಲಿ ಕಾಣಿಸುತ್ತೆ. ಸೊ ನಿಮ್ಮ ಜೊತೆಗೆ ನಿಮಗೆ ಲೆಫ್ಟ್ ಸೈಡ್ ಬಂದಾಗ ನೀವು ನೋಡ್ಬೋದು ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ನಿಮಗೆ ಸುಮಾರು ಆಪ್ಷನ್ ಇದೆ. ಸೊ ನೀವು ಇದರಲ್ಲೂ ಕೂಡ ಆ್ಯಡ್ ಮಾಡ್ಬೋದು. ಹೇಗೆ ಅಂದರೆ ಮೋರ್ ಕಮೆಂಟ್ಸ್ಗೆ ಹೋಗಿ ಈಗ ನಾನು ಬುಲೆಟ್ನ ಆ್ಯಡ್ ಮಾಡಬೇಕು. ಸೊ ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂದರೆ ಬೇಗ ನಾವು ಯೂಸ್ ಮಾಡಬೇಕು, ಹುಡ್ಕೋದು ಎಲ್ಲಿಂದ ನಮಗೆ ಕಷ್ಟ ಆಗಬಾರ್ದು ಅನ್ನೋಕ್ಕೋಸ್ಕರ ಈಗ ನಾನು ಬುಲೆಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಓಕೆ ಅನ್ನೋದ್ರಿಂದ ನೀವು ಬುಲೆಟ್ಸ್. ಸೊ ಈಗ ನಂಗೆ ಬುಲೆಟ್ಸ್ ಬೇಡ, ಬುಲೆಟ್ಸ್ನ ರಿಮೂವ್ ಮಾಡಬೇಕು ಅಂದರೆ ಸೊ ನೀವು ಮತ್ತೆ ಮೋರ್ ಕಮೆಂಟ್ಸ್ಗೆ ಹೋಗಿ ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಅಂತ ಹೋಗ್ತಿದ್ರೆ ಸೊ ನಿಮ್ಗೆ ಈಗ ರಿಮೂವ್ ಆಗ್ಬೋದು. ಸೊ ಇದು ಅಂಡೋ, ರೀಡೋ, ಮತ್ತು ಇದು ಸೇವ್, ಕಂಟ್ರೋಲ್ ಪ್ಲೇಸಸ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇವ್ ಆಗುತ್ತೆ. ಸೊ ಈ ಥರ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಫೈಲ್ ಟ್ಯಾಬ್. ಸೊ ಈಗ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಫೈಲ್ ಟ್ಯಾಬ್ ಮೇಲೆ ನಿಮ್ಗೆ ಇಲ್ಲೂ ಒಂದಷ್ಟು ಆಪ್ಷನ್ಗಳಿದೆ. ನ್ಯೂ ಆಗಿರ್ಬೋದು, ನ್ಯೂ ಡಾಕ್ಯುಮೆಂಟ್ ಓಪನ್ ಅಂದರೆ ನೀವು ಮೊದಲೇ ಮಾಡಿದರೆ ಆ ಡಾಕ್ಯುಮೆಂಟ್ಸ್ಗಳು ನೀವು ನೋಡ್ಬೋದು. ಜೊತೆಗೆ ಇನ್ಫೋ ಏನಂದರೆ ಇದರಲ್ಲೂ ಕೂಡ ನಿಮಗೆ protect document, compatibility mode, insert document, manage document, show and display,
ಕಮ್ ಆ್ಯಡ್ಸ್ ಇನ್. ಸೊ ಇದ್ರ ಬಗ್ಗೆ ಎಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕ್ಲೀನಾಗಿ. ಸೊ ಅದು ಹೇಗೆ ಯೂಸ್ ಮಾಡೋದು ಅಂದರೆ ಸೇವ್ ಆ್ಯಸ್ ಪ್ರಿಂಟ್. ಸೊ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಆಗಿ ಪ್ರಿಂಟ್ ಆಗುತ್ತೆ. ಶೇರ್ ಅನ್ನೋದಿದ್ರೆ ನೀವು ಮೇಲಲ್ಲಿ ಶೇರ್ ಮಾಡ್ಬೋದು, ಆನ್ಲೈನಲ್ಲಿ ಪ್ರೆಸೆಂಟ್ ಮಾಡ್ಬೋದು, ಬ್ಲಾಗ್ ಮಾಡಬೇಕು, ಶೇರ್ ವಿತ್ ಪೀಪಲ್. ಸೊ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ PDF ಆರ್ XPS ಡಾಕ್ಯುಮೆಂಟ್, ಚೇಂಜ್ ಫೈಲ್ ಟೈಪ್. ಸೊ ಇದರಲ್ಲೇ ನಿಮಗೆ ನೋಡ್ಬೋದು 97/2003 ಟೆಂಪ್ಲೇಟ್ ಆಗಿ ಸೇವ್ ಮಾಡ್ಬೋದು. 1 ಡಾಕ್ಯುಮೆಂಟ್ 3 ಪ್ಲೇನ್ ಟೆಕ್ಸ್ಟ್, ರಿಚ್ ಟೆಕ್ಸ್ಟ್, ಸುಮಾರು ಆಪ್ಷನ್ ಇದೆ ನಿಮ್ಗೆ ಎಕ್ಸ್ಪೋರ್ಟು. ಸೊ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ಫೈಲ್ ಟೈಪ್ಸ್ ಬಗ್ಗೆ ಅದು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಕ್ಲೋಸ್ ಮೇಲೆ ಒತ್ತಿದ್ರೆ ಕ್ಲೋಸ್ ಆಗೋಗುತ್ತೆ. ಸೊ ನಿಮ್ಮ ಸ್ಕ್ರೀನ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಈಗ ನಾವು ನ್ಯೂ ಮಾಡೋಣ ಬ್ಲ್ಯಾಂಕ್ ಡಾಕ್ಯುಮೆಂಟ್. ಇಲ್ಲ. ಸೊ ಈಗ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಯಾವ ಅಕೌಂಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ನಂದು 2 ಅಕೌಂಟ್ ಇದೆ. ಸೊ ಇಲ್ಲಿ ನೋಡ್ಬೋದು ಮೈಕ್ರೋಸಾಫ್ಟ್ ಆಫೀಸ್ ಹೋಮ್ ಸ್ಟೂಡೆಂಟ್ ಅಂತ. ಸೊ ನಾನು ಇದನ್ನು ಕರೆಂಟಾಗಿ ವರ್ಷನ್ ಯೂಸ್ ಮಾಡ್ತಾ ಇರೋದು. ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಮೇಲ್ ID, ಈ ಸ್ವಿಚ್ ಅಕೌಂಟ್, ಈ ಥರ ನಿಮಗೆ 2009 ಆಗಿದ್ದರೆ 2019 ವರ್ಷನ್ ಇದು. ಸೊ ನಿಮ್ಮ ಅಪ್ಕಮಿಂಗ್ ಏನಂದರೆ 10, 13 ಅಲ್ಲೆಲ್ಲ ಈ ಥರ ಫೀಚರ್ಸ್ಗಳು ಬರುತ್ತೆ. ಸೊ ನಿಮ್ಮ 2007 ಕೂಡ ನೀವು ನೋಡ್ಬೋದು. ನಿಮಗೆಲ್ಲ ಅಕೌಂಟ್ ಡೀಟೇಲ್ಸ್ ತಿಳ್ಕೊಬೇಕು, ಯಾವ ವರ್ಷನಲ್ಲಿ ಇದೆ ಎಲ್ಲ ನಿಮ್ಗೆ ಈ ಥರ ಸಿಗುತ್ತೆ. ಸೊ ಇದು ಫೀಡ್ಬ್ಯಾಕ್ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವರ್ಡ್ ಆಪ್ಷನ್ಸ್ ಇರುತ್ತೆ. ಏನಂದರೆ ಯೂಸರ್ ನೇಮ್ ಏನು ಮತ್ತು ಇನ್ಸ್ಟಲೈಸ್ ಏನಂದರೆ ನಾವು ಇಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ. ಸೊ ಅದೇ ಥರ ಇಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಡಿಸ್ಪ್ಲೇ ಇದೆಲ್ಲ ನಿಮಗೆ ಏನಂದರೆ ತುಂಬ ಅಡ್ವಾನ್ಸು. ಸೊ ಇದನ್ನೆಲ್ಲ ನಿಮಗೆ ಈಗ ತಿಳಿಸ್ಕೊಡ್ತೀನಿ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಇದೆಲ್ಲ ಏನೇನು ಹೇಗೆ ಯೂಸ್ ಮಾಡೋದು ಅಂತ. ಸೊ ನಾವು ಬ್ರೀಫಾಗಿ ತಿಳ್ಕೊಂಬಿಡೋಣ ಏನೇನಿದೆ ಅಂತ. ನೋಡಿ, ಕಸ್ಟಮೈಸ್ ಟೂಲ್ ಬಾರ್, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಆ್ಯಡ್ ಸೀನ್, ಪ್ರೆಸ್ ಸೆಂಟರ್. ಸೊ ಇದು ಫೈಲ್ ಟ್ಯಾಬ್. ಸೊ ಈಗ ಹೋಮ್ ಟ್ಯಾಬ್ ಮೇಲೆ ಬಂದರೆ ನೀವು ನೋಡ್ಬೋದು ಕ್ಲಿಪ್ಬೋರ್ಡಲ್ಲಿ ನಿಮಗೆ ಪೇಸ್ಟ್, ಕಟ್, ಕಾಪಿ, ಫಾರ್ಮ್ಯಾಟ್, ಪ್ರಿಂಟರ್, ಫಾಂಟಲ್ಲಿ ಬೋಲ್ಡ್, ಇಟಾಲಿಕ್ಸ್, ಅಂಡರ್ಲೈನ್, ಫಾಂಟ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಇನ್ಕ್ರೀಸ್, ಡಿಕ್ರೀಸ್, ಟೆಕ್ಸ್ಟ್ ಹೈಲೈಟ್, ಫಾಂಟ್ ಕಲರ್. ಸೊ ಈಗ ಪ್ಯಾರಾಗ್ರಾಫ್ ಬಂದರೆ ಅಲೈನ್ಮೆಂಟ್ ಸಿಗುತ್ತೆ ನಿಮಗೆ, ಬುಲೆಟ್ಸು, ನಂಬರಿಂಗು, ಮತ್ತು ಮಲ್ಟಿ ಲೆವೆಲ್ ಲಿಸ್ಟ್ ಆಗಿರ್ಬೋದು, ಇಂಡೆಂಟ್ ಸಿಗುತ್ತೆ. ಸೊ ಲೆಫ್ಟ್ ಇಂಡೆಂಟ್, ಡಿಕ್ರೀಸ್ ಇಂಡೆಂಟಿಂಗ್, ಮತ್ತು ಪೇಜ್ ಕಲರು, ಶೇಡಿಂಗ್ ಆಗಿರ್ಬೋದು, ಬಾರ್ಡರ್ಸ್ ಆಗಿರ್ಬೋದು, ಮತ್ತು ಶೋ ರೈಟ್ ಇದು ಪ್ಯಾರಾಗ್ರಾಫ್ ಆಗಿರ್ಬೋದು. ಸೊ ನೀವು ಸೈಜ್ನ ಡಿಕ್ರೀಸ್ ಮಾಡ್ಬೋದು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್, ಶಾರ್ಟ್. ಸೊ ಸ್ಟೈಲ್ಸಲ್ಲಿ ಬಂದಾಗ ಸುಮಾರು ಸ್ಟೈಲ್ಸ್ಗಳಿದೆ. ಸೊ ಎಡಿಟಿಂಗಲ್ಲಿ ಫೈಂಡ್, ರಿಪ್ಲೇಸ್, ಸೆಲೆಕ್ಟು. ಸೊ ಈಗ ಇನ್ಸರ್ಟ್ಗೆ ಹೋಗೋಣ. ಇನ್ಸರ್ಟಲ್ಲಿ ನೀವು ನೋಡ್ಬೋದು ಪೇಜಸ್ಸು, ಕವರ್ ಪೇಜ್, ಬ್ಲ್ಯಾಂಕ್ ಪೇಜ್, ಪೇಜ್ ಬೇರೆ, ಟೇಬಲ್ಸ್. ಸೊ ಟೇಬಲ್ಸ್ ಇರುತ್ತೆ. ಇಲಿಸ್ಟ್ರೇಷನಲ್ಲಿ ನೀವು ಪಿಕ್ಚರ್ಸ್ನ ಆ್ಯಡ್ ಮಾಡ್ಬೋದು, ಚಾರ್ಟ್ಸ್ಗಳು ಆ್ಯಡ್ ಮಾಡ್ಬೋದು, ಸ್ಕ್ರೀನ್ಶಾಟು. ಆ್ಯಡ್ ಸೀನಲ್ಲಿ ನಿಮಗೆ ವಿಕಿಪೀಡಿಯಾ ಎಲ್ಲ ಗೂಗಲಿಂದ ಬರುತ್ತೆ. ಸೊ ಮೀಡಿಯಾ, ಸೊ ಆನ್ಲೈನ್ ವೀಡಿಯೋಸ್ ಕೂಡ ನೀವು ಇದನ್ನೆಲ್ಲ ಇನ್ಸರ್ಟ್ ಮಾಡ್ಕೊಬೋದು. ಸೊ ನಾನು ಇಂಟರ್ನೆಟ್ ಆಫ್ ಮಾಡಿದ್ದೀನಿ, ಸೊ ನಿಮಗೆ ಬರ್ತಿಲ್ಲ. ಸೊ ಲಿಂಕ್ಸ್ ಅಂದರೆ ನೀವು ಹೈಪರ್ ಲಿಂಕ್ ಇದೆಲ್ಲ ಹೇಗೆ ಯೂಸ್ ಮಾಡೋದನ್ನ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಕಮೆಂಟ್ ಹಾಕೋದು ಹೇಗೆ, ಹೆಡರ್, ಫುಡರ್, ಟೆಕ್ಸ್ಟ್, ಸಿಂಬಲ್ಸ್. ಸೊ ಇದೆಲ್ಲ ನೀವು ಕಲ್ತಿರ್ತೀರ ಬೇಸಿಕಲಿ ಏನೇನು ಅಂತ. ಸೊ ನಾನು ಈಗ ಡೀಟೇಲಾಗಿ ತಿಳಿಸ್ಕೊಟ್ಬಿಡೋಣ ಏನೇನಿದೆ ತಿಳ್ಕೊಂಬಿಡೋಣ ಫಸ್ಟು ಅಂತ. ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಆಗಿರ್ಬೋದು, ಪೇಜ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಲೇಔಟ್ಗೆ ಹೋದಾಗ ಲೇಔಟಲ್ಲಿ ಪೇಜ್ ಸೆಟಪ್ಸ್ ಹೇಗೆ ಮಾಡೋದು. ಸೊ ಪ್ಯಾರಾಗ್ರಾಫ್, ಆ್ಯಾವ್ರೇಜ್, ರೆಫರೆನ್ಸಲ್ಲಿ ಟೇಬಲ್ ಆಫ್ ಕಂಟೆಂಟ್, ಫುಟ್ ನೋಟ್, ರಿಸರ್ಚ್, ಕ್ಯಾಪ್ಷನ್, ಇಂಡೆಕ್ಸ್, ಟೇಬಲ್ ಆಫ್ ಅಥಾರಿಟೀಸ್, ಮೇಲಿಂಗ್ಸ್, ಕ್ರಿಯೇಟ್, ಸ್ಟಾರ್ಟ್ ಮೇಲ್ ಮರ್ಜ್, ರೈಟ್ ಟೈಮ್, ಇನ್ಸರ್ಟ್ ಫೀಲ್ಡ್, ಪ್ರಿವ್ಯೂ, ರಿಸಲ್ಟ್, ಫಿನಿಶ್. ಸೊ ಈಗ ಮೇಲ್ ಮರ್ಜ್ ಹೇಗೆ ಮಾಡೋದನ್ನು ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ವಾಚ್ ಮಾಡ್ತಾನೆ ಇರಿ ನಮ್ಮ ವೀಡಿಯೋಸ್ನ. ಸೊ ನಿಮಗೆ ಅವಾಗ ನಿಮಗೆ ಬೇಗ ಗೊತ್ತಾಗುತ್ತೆ. ಸೊ ಈಗ ಈಗ ರಿವ್ಯೂನಲ್ಲಿ ನೋಡ್ಬೋದು ಪ್ರೂಫಿಂಗ್. ಈಗ ಏನಂದರೆ ಗ್ರಾಮರ್ ಸ್ಪೆಲ್ಲಿಂಗ್ ಆಗಿದ್ದರೆ ಅದನ್ನ ಹೇಗೆ ಸ್ಪೆಲ್ ರಿಕವರ್ ಮಾಡೋದು ಮತ್ತು ಇಗ್ನೋರ್ ಮಾಡೋದು ಇದೆಲ್ಲ ನಿಮಗೆ ಈ ಪ್ರೂಫಿಂಗಲ್ಲಿ ಸಿಗುತ್ತೆ. ಸೊ ಸ್ಪೀಚ್ ಆಗಿರ್ಬೋದು, ಇದು ಹೊಸ ಫೀಚರ್ ನಿಮಗೆ ಅಡ್ವಾನ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಆಕ್ಸೆಸಿಬಿಲಿಟಿ, ಲ್ಯಾಂಗ್ವೇಜ್ ಆಗಿರ್ಬೋದು, ಮಲ್ಟಿಪಲ್ ಲ್ಯಾಂಗ್ವೇಜ್ ಆಗಿ ನೀವು ಟೈಪ್ ಮಾಡ್ಬೋದು, ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು ಅಂತ. ಸೊ ಟ್ರ್ಯಾಕಿಂಗ್, ಚೇಂಜಸ್, ಕಂಪೇರ್, ಪ್ರೊಟೆಕ್ಟ್, ಲಿಂಕ್ ನೋಟ್ಸ್. ಸೊ ಇದು ಒಂದು ಹೊಸ ಫೀಚರ್, ಇದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ ಅಪ್ಡೇಟ್ ಆಗ್ತಿದ್ದಂಗೆ ಎಲ್ಲ ಫೀಚರ್ಗಳು ಸಿಗುತ್ತೆ. ಸೊ ವ್ಯೂ ಅಲ್ಲಿ ನಿಮಗೆ ಪ್ರಿಂಟ್ ವ್ಯೂ, ರೀಡ್ ಮೋಡ್, ಇಂಪ್ರೆಸಿವ್, ಪೇಜ್ ಮೋಟಿವ್, ಮೂಮೆಂಟ್, ಶ್ಯಾಡೋ, ಝೂಮು, ವಿಂಡೋ, ಮ್ಯಾಕ್ರೋಸ್, ಶೇರ್ ಪಾಯಿಂಟ್. ಮ್ಯಾಕ್ರೋಸಲ್ಲಿ ತುಂಬಾ ಇದೆ, ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಪ್ ಬಂದರೆ ನೀವು ಎಲ್ಪಲ್ಲಿ ನೋಡ್ಬೋದು
ನಿಮಗೆ ಹಳೆ ವರ್ಷನಲ್ಲೆಲ್ಲ ಎಲ್ಪ್ ಇಲ್ಲಿ ಬರ್ತಾಯಿತ್ತು. ಸೊ ನಿಮಗೆ ಇಲ್ಲಿ ಎಲ್ಪ್ ಬರ್ತಿದೆ. ಸೊ ನೀವು ಏನಂತ ಡೌಟ್ಸ್ ಇದೆ ನೀವು ಇಲ್ಲ ಎಲ್ಪ್ ಆನ್ಲೈನ್ ಮುಖಾಂತರ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದಾಗ ಇದು ಸ್ಕ್ರೀನ್. ಸೊ ರೂಲರ್ಸ್ ಇದೆ ನಿಮಗೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಸ್ಕ್ರೋಲಿಂಗ್ ಬಾರ್ ಮತ್ತು ನೀವು ವ್ಯೂಸ್ ನೋಡಿದ್ರಲ್ಲ ಆಗಲೇ ರೀಡಿಂಗ್ ಮೋಡ್. ಸೊ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಇದೆ, ವೆಬ್ ಲೇಔಟ್ ಆಗಿರ್ಬೋದು, ರೀಡಿಂಗ್ ಮೋಡ್, ಪ್ರಿಂಟ್ ಲೇಔಟ್, ಸೊ ಝೂಮ್ ಇನ್ ಝೂಮ್ ಔಟ್. ಸೊ ಈಗ ನಮ್ಮ ಇಂಟ್ರಡಕ್ಷನ್ಸ್ ಮುಗೀತು. ಸೊ ನಾವು ಇವಾಗ ಏನು ಮಾಡೋಣ ಅಂದರೆ, ಈಗ ನೀವು ನೋಡ್ಬೋದು ನೀವು ಫೈಲ್ ಟ್ಯಾಬ್ನ ಓಪನ್ ಮಾಡಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ ಪೇಜು. ಸೊ ನೀವು ಟೆಂಪ್ಲೇಟ್ಸ್ಗಳನ್ನ ಕೇಳಿರ್ತೀರ. ಸೊ ಅದು ಮೋರ್ ಟೆಂಪ್ಲೇಟ್ಸ್ ನೀವು ಆನ್ಲೈನ್ ಮುಖಾಂತರ ಸರ್ಚ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ಇವಾಗ ಟೆಂಪ್ಲೇಟ್ಸ್ ಬಗ್ಗೆ ತಿಳಿಸೋಣ. ಸೊ ಈಗ ರೆಸ್ಯೂಮ್ ಮಾಡೋಕ್ಕೆ ಎಷ್ಟೊಂದು ಜನ ಈಗ ಪಡ್ದಾಡ್ತಾ ಇರ್ತಾರೆ, ರೆಸ್ಯೂಮ್ ಹೇಗೆ ಮಾಡೋದು, ಅದು ಎಷ್ಟು ಕಷ್ಟ. ಸೊ ಇವಾಗ ಇದೆಲ್ಲ ಕ್ಲೋಸ್ ಮಾಡಾದ್ಮೇಲೆ ಈಗ ರೆಸ್ಯೂಮ್ ಕ್ರಿಯೇಟ್ ಮಾಡೋಣ. ಸೊ ರೆಸ್ಯೂಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಷ್ಟೊಂದು ಜನ ಅವರಾಗೆ ಕ್ರಿಯೇಟ್ ಮಾಡ್ತಾರೆ. ಏನಂದರೆ ಟೈಪ್ ಮಾಡಿಕೊಂಡು ಏನು ಅವ್ರ ಹೆಸರಾಗಿರ್ಬೋದು, ಎಲ್ಲಿ ಓದಿದ್ದೀವಿ, ಸ್ಕೂಲ್ಸ್ ಅದೆಲ್ಲ ತಿಳಿಸ್ತಾರೆ. ಏನೇನು ಹಾಕಬೇಕು ರೆಸ್ಯೂಮ್ ಅದನ್ನೆಲ್ಲ ಟೈಪ್ ಮಾಡ್ತಾರೆ. ಸೊ ಅದು ಬಂದು ನಮಗೆ ಟೈಮ್ ವೇಸ್ಟಿಂಗ್ ಆಗ್ತಿರುತ್ತೆ. ಮತ್ತು ಅದು ನಾವು ಫಾರ್ಮ್ಯಾಟ್ ಮಾಡ್ಕೊತಾ ಇರಬೇಕು, ಸ್ಟೈಲ್ಸ್ ಆಗಿರ್ಬೋದು, ಪೇಜ್. ಸೊ ಅದು ಬದಲು ನಾವು ಒಂದು ಆಪ್ಷನ್ ಇದೆ. ಸೊ ನಾವು ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೇಳಿರ್ತೀರ ಟೆಂಪ್ಲೇಟ್ಸ್ ಅಂತ. ಸೊ ನೀವು ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸುಮಾರು ಟೆಂಪ್ಲೇಟ್ಸ್ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ರೆಸ್ಯೂಮ್ ಅಂತ ಟೈಪ್ ಮಾಡಬೇಕು. ಸೊ ನೀವು ರೆಸ್ಯೂಮ್ ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ರೆಸ್ಯೂಮ್ದು ಸುಮಾರು ಟೈಪ್ಸ್ಗಳು ಸಿಗುತ್ತೆ. ನೀವು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಸಿಗುತ್ತೆ ನೋಡಿ. ಏನಂದರೆ ಇದರಿಂದ ನಮಗೆ ಟೈಮ್ ಈಸಿ ಆಗುತ್ತೆ. ಏನು ನೋಡ್ಬೋದು ಯಾವ ಥರ ರೆಸ್ಯೂಮ್ಸ್ಗಳಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ, ಇವಾಗ ಕೇಳೋ ರೆಸ್ಯೂಮಲ್ಲಿ ನಮ್ಮ ಫೋಟೋ ಇರಬೇಕು ಅಂತ ಕೇಳ್ತಾರೆ. ಒಬ್ಬೊಬ್ಬರು ನಾರ್ಮಲ್ಗೆ ಏನಂದರೆ ಏನು ಫೋಟೋ ಇಲ್ಲದೆ ಸಿಂಪಲ್ ರೆಸ್ಯೂಮ್ ಕೇಳ್ತಾರೆ. ಸೊ ಈ ಥರ ಎಲ್ಲ ಸಿಂಪಲ್ ರೆಸ್ಯೂಮ್ ಆಗಿರುತ್ತೆ. ಸೊ ಇವತ್ತು ನಾವು ನಿಮಗೆ ವಿತ್ ಇಮೇಜ್ ಇರೋದು ರೆಸ್ಯೂಮ್ ಮಾಡೋಣ. ಸೊ ಇದು ಬ್ಲೂ ಗ್ರೇ ರೆಸ್ಯೂಮ್ ಅಂತ. ನೀವು ಟೆಂಪ್ಲೇಟ್ಸ್ ಹೋದರೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಸುಮಾರು ಟೆಂಪ್ಲೇಟ್ಸ್ ನೋಡಿ. ಸೊ ಇವಾಗ ಇದು ರೆಡಿ ಟೆಂಪ್ಲೇಟ್. ಸೊ ನೀವು ಇಲ್ಲಿ ಏನು ಟೈಪ್ ಎಲ್ಲ ಬರೆದ್ಬಿಟ್ಟಿದ್ರೆ ನಾವೇ ಟೈಪ್ ಮಾಡೋದು ಅಂದ್ಕೋಬೇಡಿ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೇಮ್ ಏನಂದರೆ ನಿಮ್ಮ ಹೆಸರು ಹಾಕ್ಕೋಬೇಕು. ಸೊ ಈಗ ನಾನು ನನ್ನ ಹೆಸರು ಹಾಕ್ತೀನಿ. ಸೊ ನನ್ನ ಹೆಸರಾಯಿತು. ಸೊ ಜಾಬ್ ಟೈಟಲ್ ಏನಂದರೆ ನೀವೇನು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಡೇಟಾ ಎಂಟ್ರಿ ಆಗಿರ್ಬೋದು, ಜಾವಾ ಡೆವಲಪರ್ ಆಗಿರ್ಬೋದು, ಇಲ್ಲ ಕೋಡರ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು. ಸೊ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹಾಕ್ತೀನಿ. ಸೊ ಎಜುಕೇಶನ್ ಅಂತ ಬಂದಾಗ ಸೊ ನೀವು ಏನು ಎಜುಕೇಶನ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಇವಾಗ ಇದು ನಾನು ಸ್ಯಾಂಪಲ್ ಮಾಡ್ತಾ ಇರೋದು. ಸೊ ನಾನು ಯಾವುದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಯಾವುದು ಅಪ್ಲೈ ಮಾಡ್ತಿಲ್ಲ. ಈಗ ಸ್ಕೂಲ್ ನೇಮ್ ಅಂತ ಇದೆ. ಸೊ ನಿಮ್ಮ ಸ್ಕೂಲ್ ಯಾವುದಾಗಿರುತ್ತೆ ಸೊ ಅದು ಬೇಕು. ಸೊ ನಾನು ಓದಿದ್ದು SGR. ಸೊ ನಾನು ಶಾರ್ಟ್ ಫಾರ್ಮಲ್ಲೆಲ್ಲ ಹಾಕ್ತೀನಿ. ಸೊ SGR. ಸೊ ಹೈಸ್ಕೂಲ್. ಸೊ ಇದು ನಾನು ಪಾಸ್ ಔಟ್ ಆಗಿರೋದೆಲ್ಲ ನಾನು ಇಯರ್ಸ್ ಅಲ್ವಾ. ಸೊ ನಾನು ಇಯರ್ಸ್ನ ವೈ ಅಂತ ಹಾಕಿರ್ತೀನಿ. ಸೊ ನೀವು ಇಲ್ಲಿ ಹಾಕೊಬೋದು ನೀವು ಯಾವಾಗ ಪಾಸ್ ಔಟ್ ಆಗಿದ್ದೀರಾ ಅಂತ. ಸೊ ಇದು ಮಾರ್ಕ್ಸು. ಸೊ ನಾನು ಮಾರ್ಕ್ಸ್ನ ZZ ಅಂತ ಹಾಕಿರ್ತೀನಿ. ಸೊ ಏನಕ್ಕೆ 4 ಡಿಜಿಟ್ ಅಂದರೆ ಒಬ್ಬೊಬ್ಬರಿಗೆ ಪರ್ಸೆಂಟೇಜ್ ಅಲ್ಲಿ ಬಂದಿರುತ್ತೆ. ಸೊ ಅದಕ್ಕೋಸ್ಕರ GPA ಅಂತ ಇದೆಯಲ್ಲ. ಸೊ ಟೋಟಲ್ ಮಾರ್ಕ್ಸ್ ಇರುತ್ತೆ 600 ಆಗಿರ್ಬೋದು,
600.5 ICSE ಅವ್ರಿಗೆಲ್ಲ ಆ ಥರ ಪಾಯಿಂಟಲ್ಲೆಲ್ಲ ಕೊಡ್ಬೋದು. ಸೊ ಅದಕ್ಕೆ ಸೊ ಈಗ ನೆಕ್ಸ್ಟು ನಾನು PU ಕೂಡ SJR ಕಾಲೇಜಲ್ಲೇ ಮಾಡಿರೋದು. ಸೊ ನೀವು ಕಾಲೇಜ್ ಹಾಕೊಬೋದು, ನೀವು ಓದಿರೋ ಕಾಲೇಜ್. ಸೊ ಇಲ್ಲೂ ಕೂಡ ನೀವು ಪಾಸ್ಔಟ್ ಇಯರ್ ಹಾಕೋಬೇಕು. ಸೊ ನೀವು ಇಲ್ಲೆಲ್ಲ ಫಿಲ್ ಮಾಡ್ಕೊಬೋದು. ಸೊ ಈಗ ನೀವು ಎಕ್ಸ್ಟ್ರಾ ಏನಂದರೆ ಡಿಗ್ರಿ ಕೂಡ ಮಾಡಿದ್ದೀವಿ, ಅದೇ ಟೈಪ್ ಮಾಡೋದು ಅಂದರೆ ಸೇಮ್ ನಾರ್ಮಲ್ ಆಗಿ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರೋ ಸೊ ಸೊ ನನ್ನಿಂದ ಗ್ರ್ಯಾಜುಯೇಷನ್ ಆಗಿಲ್ಲ. ಸೊ ಈಗ ವರ್ಕ್ ಎಕ್ಸ್ಪೀರಿಯನ್ಸ್, ಒಬ್ಬೊಬ್ಬರು ಫ್ರೆಶರ್ ಆಗಿರ್ತಾರೆ, ಒಬ್ಬೊಬ್ಬರು 1 year ಎಕ್ಸ್ಪೀರಿಯನ್ಸ್ ಇರುತ್ತೆ ಇಂಟರ್ನ್ಶಿಪ್ಪಲ್ಲಿ. ಸೊ ನೀವು ಫ್ರೆಶರ್ ಆಗಿದ್ರೆ ನೀವು ಫ್ರೆಶರ್ ಅಂತ ಹಾಕಿ, ಇಲ್ಲ ಯಾವುದಂತೂ ಕಂಪ್ನಿಗೆ ಹಾಕಿದರೆ ಇನ್ಫೋಸಿಸ್ ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ, ಜಾಬ್ ಡೀಟೇಲ್, ಎಲ್ಲಿಂದ ಎಷ್ಟು ಮಂತ್ಸ್ ವರ್ಕ್ ಮಾಡಿದ್ದೀರಾ, ಇಲ್ಲ ಎಷ್ಟು ಇಯರ್ ವರ್ಕ್ ಮಾಡಿದ್ದೀರಾ, ನಿಮ್ದು ಏನು ಅಚೀವ್ಮೆಂಟ್ಸ್ ಇದೆ, ಸೊ ಅದನ್ನು ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು. ಸೊ ಈಗ ನಾನು ಸುಮ್ಮನೆ ಫ್ರೆಶರ್ ಅಂತ ಹಾಕ್ಬಿಟ್ಟು ಹೋಗ್ತೀನಿ. ಜಾಬ್ ಟೈಟಲ್ ಫ್ರೆಶರ್ ಅಲ್ಲ, ಸೊ ಈಗ ನಿಮಗೆ ಕ್ವಾಲಿಟೀಸ್ ಇರುತ್ತೆ. ಸೊ ಇದು ಸ್ಕಿಲ್ಸು, ಸೊ ಸ್ಕಿಲ್ಸ್ನ ಪರ್ಸೆಂಟೇಜ್ ವ್ಯಾಲ್ಯೂನಲ್ಲಿ ಹಾಕಿದ್ದಾರೆ. ಸೊ ನಿಮ್ಗೆ ಏನು ಸ್ಕಿಲ್ಸ್ ಇರುತ್ತೆ ಅದನ್ನ ಕೂಡ ಹಾಕೊಬೋದು, ಇದು ಪ್ಯಾರಾಗ್ರಾಫ್ ಟೈಪು. ಸೊ ಈಗ ನಾನು ಸ್ಕಿಲ್ಸ್ನ ಕ್ವಾಲಿಟೀಸನ್ನು ಮಾಡ್ಕೊತೀನಿ. ಸೊ ನನ್ನ ಹತ್ರ ಏನು ಕ್ವಾಲಿಟಿ ಇದೆ ಅಂತ ಕೂಡ ನಾನು ಟೈಪ್ ಮಾಡ್ಬೋದು. ಸೊ ಇವಾಗ ಕ್ವಾಲಿಟೀಸ್ ಅಂತ ಬಾಕ್ಸ್ನ ಆ್ಯಡ್ ಮಾಡೋಣ ಇಲ್ಲಿ. ಸೊ ಅವಾಗ ಬರೋ ಚಾನ್ಸಸ್ ಇರುತ್ತೆ. ಇವಾಗ ವರ್ಕ್ ಆಗ್ತದೆ. ಏನಂದರೆ ನಿಮ್ಮ ಆಬ್ಜೆಕ್ಟಿವ್ಸ್ ಏನು, ನೀವು ಎಷ್ಟು. ಸೊ ನಾನು ಈಸಿ ಆ್ಯಂಡ್ ಕ್ವಿಕ್ ಲರ್ನರ್ ಅಂತ ಹಾಕೊಂಡಿದ್ದೀನಿ. ಸೊ ನಿಮ್ಗೆ ಏನೇನು ಅನಿಸುತ್ತೆ ಸೊ ನೀವು ಅದನ್ನು ಹಾಕೊಬೋದು. ಸೊ ಇದು ನಾನು ಕ್ವಾಲಿಟೀಸ್ ಅಂತ ಹಾಕಿರ್ತೀನಿ. ಸೊ ನೀವು ಆಬ್ಜೆಕ್ಟಿವ್ಸ್ ಕೂಡ ಹಾಕೊಬೋದು. ಸೊ ಈಗ ಇದು ಮಾರ್ಕ್ ಇದೆಯಲ್ಲ, ಸೊ ನೀವು ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು ಇಲ್ಲಿ ಶೇಪ್ ಔಟ್ಲೈನ್ ಅಂತ ಹಾಕಿದ್ರೆ ಸೊ ನಿಮ್ಗೆ ಔಟ್ಲೈನ್ ಏನು ಬರಲ್ಲ. ಸೊ ಇದು ಪ್ರೊಫೈಲ್ ಈಗ ಬರೋಣ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಹಾಕೊಬೇಕಾಗುತ್ತೆ ನಿಮ್ಮ ಪಿಕ್ಚರು. ಸೊ ಇದು ಹೇಗೆ ರಿಮೂವ್ ಮಾಡೋದಂದ್ರೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ನ, ಸೊ ನೀವು ಇದೇ ಥರ ಸರ್ಕಲ್ ಮಾಡಬೇಕಲ್ಲ. ಸೊ ನೀವೇನು ಮಾಡಿ ನಿಮ್ಮ ಪಿಕ್ಚರ್ನ ತೊಗೊಂಡು ಇದರಲ್ಲಿ ಇನ್ಸರ್ಟ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಹೇಗೆ ಹಾಕೊಬೇಕು ಇಲ್ಲಿ ಅಂತ. ಸೊ ನೀವು ಪಿಕ್ಚರ್ ಹಾಕೊಂಡಾದ್ಮೇಲೆ ಇದನ್ನ ಎರೇಸ್ ಮಾಡಿ. ಸೊ ಪ್ರೊಫೈಲ್ ಇರಲಿ, ಸೊ ಕಾಂಟ್ಯಾಕ್ಟ್ ನಂಬರ್, ಸೊ ಇಲ್ಲಿ ನಿಮ್ಮ ನಂಬರ್ನ ಹಾಕಿ. ಸೊ ನಿಮಗೆ ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಹಾಕೊಬೋದು. ಸೊ ನಿಮ್ಗೆ ಯಾವುದು ವೆಬ್ಸೈಟ್ ಇಲ್ಲ ಅಂದರೆ ನೀವು ಎರೇಸ್ ಮಾಡ್ಬೋದು.
ನಾನು ಬ್ಲ್ಯಾಂಕ್ ಬಿಟ್ಟಿರ್ತೀನಿ. ಸೊ ಇಲ್ಲಿ ನಿಮ್ಮ ಮೇಲ್ ಐ ಡಿ ಹಾಕೊಬೋದು. ಸೊ ಈಗ ಹಾಬೀಸು, ಸೊ ನೀವು ಹಾಬೀಸ್ ಬಂದಾಗ ನಿಮ್ಮ ಹಾಬೀಸ್ ಹಾಕೊಬೋದು. ಏನಂದರೆ ನೀವು ಪೇಂಟಿಂಗ್ ಮಾಡ್ತೀರಾ, ಎಷ್ಟೊಂದು ಜನ ಆರ್ಟಿಸ್ಟ್, ಸೊ ನಾವು ಪೇಂಟಿಂಗ್ ಅಂತ ಹಾಕೋಣ. ನೆಕ್ಸ್ಟ್ ಏನು, ಎಲ್ಲರೂ ಗೇಮ್ಸ್ ಆಡ್ತೀರಾ, ಸೊ ಅದು ಕೂಡ ಒಂದು ಹಾಬಿನೇ. ಸೊ ಪ್ಲೇಯಿಂಗ್ ಗೇಮ್ಸ್ ಅಂತ ಹಾಕಿ. ಸೊ ನೆಕ್ಸ್ಟ್ ನಿಮ್ಮ ಬೇರೆ ಹಾಬಿ ಏನಿರುತ್ತೆ, ಸಿಂಗಿಂಗ್ ಇರುತ್ತೆ, ಡ್ಯಾನ್ಸಿಂಗ್ ಇರುತ್ತೆ, ಸೊ ಅದನ್ನು ಹಾಕಿ. ಸೊ ಇದೆಲ್ಲ ಹಾಬೀಸ್ ಆಯ್ತು. ಸೊ ಈಗ ನೀವು ಸಿಗ್ನೇಚರ್ ಆ್ಯಡ್ ಮಾಡಬೇಕು. ಸೊ ಸಿಗ್ನೇಚರ್ ಹೇಗೆ ಆ್ಯಡ್ ಮಾಡೋದು ಅಂದರೆ, ಸೊ ನೀವು ಇದನ್ನ ಕಾಪಿ ಮಾಡಿ ಇದೇ ಥರ ಫಾರ್ಮ್ಯಾಟು. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಗ್ನೇಚರ್. ಸೊ ಸಿಗ್ನೇಚರ್ ಆದಮೇಲೆ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೊಬೇಕಾಗುತ್ತೆ ಸಿಗ್ನೇಚರ್. ಹೇಗೆಂದರೆ ನೀವು ಒಂದು ಪ್ಲೇನ್ ಶೀಟಲ್ಲಿ ನೀವು ಸಿಗ್ನೇಚರ್ನ ನಿಮ್ಮ ಸೈನ್ ಹಾಕಿ ಒಂದು ಫೋಟೋ ಹಿಡ್ದು ಅದನ್ನ ನೀವು ಕಂಪ್ರೆಸ್ ಮಾಡಿ ಒಂದು ರೆಕ್ಟಾಂಗಲ್ ಶೇಪಲ್ಲಿ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕು. ರೆಡಿ ಆದಮೇಲೆ ನೀವು ಇನ್ಸರ್ಟ್ ಹೋಗಿ ಪಿಕ್ಚರ್ಸ್ ಹೋಗಿ, ಸೊ ನೀವು ಎಲ್ಲಿ ಸೇವ್ ಮಾಡಿರ್ತೀರಾ ಆ ಇಮೇಜ್ನ, ಸೊ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಆಯ್ತಲ್ಲ. ಸೊ ಈ ಥರ ನೀವು ಮಾಡ್ಬೋದು. ನೋಡಿ ಹೇಗೆ ಬಂದಿದೆ. ಸೊ ನೀವು ಇಲ್ಲಿ ಇನ್ನು ಪ್ರೊಫೈಲಲ್ಲಿ ನಿಮ್ಮ ಡೀಟೇಲ್ಸ್ ಕೊಡ್ಬೋದು. ಏನಂದರೆ ನಿಮ್ಮ ನೇಮ್ ಆಗಿರ್ಬೋದು, ಮತ್ತು ಏನಂತೂ ಎಕ್ಸ್ಟ್ರಾ ಇದ್ದರೆ ಸ್ಕಿಲ್ಸು, ನೀವು ಒಂದಷ್ಟು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದರೆ ನೀವು ಇಲ್ಲೆಲ್ಲ ಆ್ಯಡ್ ಮಾಡ್ಬೋದು. ಬ್ಲ್ಯಾಂಕ್ ಇದೆಯಲ್ಲ, ಸೊ ಯಾವುದು ಆದಷ್ಟು ಇಲ್ಲ ಫಿಲ್ ಮಾಡಿ, ಬ್ಲ್ಯಾಂಕ್ ಬಿಡೋಕ್ಕೋಗ್ಬೇಡಿ. ಸೊ ನಾನು ಹೇಗೆ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇದು ಮಾಡಾದ್ಮೇಲೆ ಹೇಗೆ ಪ್ರಿಂಟ್ಔಟ್ ತೆಗೆಯೋದನ್ನ ಫಸ್ಟು ಸೇವ್ ಮಾಡ್ಕೊಂಬಿಡೋಣ. ಸೊ ಫೈಲ್ ಸೇವ್ ಆದಮೇಲೆ ನೀವು ಇಲ್ಲಿ ಪ್ರಿಂಟ್ ಆಪ್ಷನ್ಗೆ ಹೋಗಿ, ಸೊ ನೀವು ಇದನ್ನು ಪ್ರಿಂಟ್ ತೊಗೊಬೋದು. ಸೊ ಈ ಥರ ನೀವು ಹೇಗೆ ರೆಸ್ಯೂಮ್ ಮಾಡೋದು ಮತ್ತು CV ಮಾಡೋದು ಅಂತ ತಿಳ್ಕೊಂಡ್ರಲ್ಲ. ಸೊ ಇವಾಗ ನಾನು ಆಗಲೇ ಹೇಳ್ದಂಗೆ ಸರ್ಟಿಫಿಕೇಟ್ ತಿಳಿಸ್ಕೊಡ್ತೀನಿ, ಹೇಗೆ ಸರ್ಟಿಫಿಕೇಟ್ ಮಾಡೋದು, ಈ ಸರ್ಟಿಫಿಕೇಟ್ ಅಂತ. ಸೊ ಅದು ಹೇಗೆ ಅಂದರೆ, ನಾನು ಮತ್ತೆ ಒಂದು ನ್ಯೂ ಡಾಕ್ಯುಮೆಂಟ್, ಸೊ ನೀವೇನು ಮಾಡಿ, ಈ ಥರ ಬ್ಲ್ಯಾಂಕ್ ಡಾಕ್ಯುಮೆಂಟ್ ತೊಗೊಂಡಾದ್ಮೇಲೆ ಸೊ ನಿಮಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು. ಸೊ ಅದನ್ನ ನೋಡಿ ಒಂದ್ಸರಿ ಚೆಕ್ ಮಾಡಿ. ಸೊ ನೀವು ಹೋಗಿ, ಇದು ಕೂಡ ನೀವು ಫೈಲ್ಗೆ ಹೋಗಿ ಇಲ್ಲಿ ಮೋರ್ ಟೆಂಪ್ಲೇಟ್ಸ್ ಅನ್ನೋದಿದೆ. ಸೊ ನೀವು ಮೋರ್ ಟೆಂಪ್ಲೇಟ್ಸ್ ಹೋಗಿ ಸರ್ಟಿಫಿಕೇಟ್, ಓದಿದ್ರೆ ಇಲ್ಲಿ ಸುಮಾರು ಸರ್ಟಿಫಿಕೇಟ್ಸ್ ಟೆಂಪ್ಲೇಟ್ ಸಿಗುತ್ತೆ. ಸೊ ನೀವು ಈಸಿಯಾಗಿ ಇದನ್ನ ಚೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಈಗ ಎಷ್ಟೊಂದು ಜನ ರೆಡಿ ಮಾಡ್ತಾರೆ, ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದೇ ಥರ ಇದರಲ್ಲಿ ಕೂಡ ತುಂಬಾ ಸರ್ಟಿಫಿಕೇಟ್ ಚೆನ್ನಾಗಿರುತ್ತೆ, ಡಿಸೈನ್ಸ್ ಆಗಿರ್ಬೋದು, ನೀವು ನೋಡ್ತಾ ಇದ್ದೀರಾ. ಸೊ ಈಗ ನಾನು ಇದೊಂದು ತೊಗೊತೀನಿ, ಫಾರ್ಮಲ್ ಅವಾರ್ಡ್ ಸರ್ಟಿಫಿಕೇಟ್. ಸೊ ಇದರಲ್ಲಿ ನಾವು ಹೇಗೆ ಯೂಸ್ ಮಾಡೋದು ಅಂದರೆ, ಸೇಮ್ ಆಗಲೇ ರೆಸ್ಯೂಮ್ ಹೇಗೆ ಮಾಡಿದ್ವಿ ಅದೇ ಥರ ಕೂಡ ಇದರಲ್ಲೂ ಮಾಡೋದು. ಸೊ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ನಾಲೆಜ್ ದಟ್ ರೆಸಿಪಿಯನ್ ನೇಮ್, ಸೊ ನನ್ನ ಹೆಸರು ಹಾಕ್ತೀನಿ. ಸೊ ಈ ತರ ಎಷ್ಟೊಂದು ಜನ ಆನ್ಲೈನ್ ಸರ್ಟಿಫಿಕೇಟ್ ಮಾಡ್ತಾರೆ. ಏನಂದ್ರೆ ಈಗ ಈ ವರ್ಕ್ಶಾಪ್ ಆಗಿರ್ಬೋದು, ಅದನ್ನ ಕಾಂಪಿಟೇಷನ್ ಮಾಡಿದ್ರೆ ಈ ಸರ್ಟಿಫಿಕೇಟ್ ಎಲ್ಲ ಅವ್ರು ಆನ್ಲೈನ್ ಅಲ್ಲಿ ಒಂದು ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ ರೆಡಿ ಇದೆ. ಸೊ ಯಾವ್ದಂತೂ ಫೀಡ್ಬ್ಯಾಕ್ ಫಾರ್ಮ್ ನ ಫಿಲ್ ಮಾಡಾದ್ಮೇಲೆ ಆ ರೆಸಿಪಿ ನೇಮ್ ಆಟೋ ಜನರೇಟ್ ಆಗುತ್ತೆ. ಸೊ ಅವ್ರ ಮೇಲ್ಗೆ ಡೈರೆಕ್ಟ್ ಹೋಗುತ್ತೆ, ಆ ತರ ನಡೆಯುತ್ತೆ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ತರ ಸರ್ಟಿಫಿಕೇಟ್ ಮಾಡಿ ಇದನ್ನ ಅಪ್ಲೋಡ್ ಮಾಡಿ, ಸೊ ಇದು ಆಟೋಮೆಟಿಕ್ ಆಗಿ ಜನರೇಟ್ ಮಾಡುತ್ತೆ.
ಸೊ ಆನ್ಲೈನಲ್ಲಿ ನಾವು ತಗೊಳಕ್ ಹೋದ್ರೆ ಒಂದೊಂದು ಕಾಸ್ಟ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಎಲ್ಲರೂ ಟೆಂಪ್ಲೇಟ್ಸ್ನ ರೆಡಿ ಮಾಡ್ತಾರೆ. ಜೊತೆಗೆ ಮೈಕ್ರೋಸಾಫ್ಟ್ ಅವ್ರು ರೆಡಿ ಟೆಂಪ್ಲೇಟ್ ಕೊಟ್ಟವ್ರು, ಏನಕ್ಕೆ ನಮ್ಗೆ ಯೂಸ್ಫುಲ್ ಆಗಲಿ ಟೈಮು ಅಂತ. ಸೊ 1, 2, 3 ಜನ ಅಂದರೆ ಸೊ ಈ ಥರ ಮಾಡ್ಬೋದು. ತುಂಬ ಜನ ಇದ್ರೆ ಏನು ಮಾಡಬೇಕು, ಆನ್ಲೈನಲ್ಲಿ ಕಳಿಸ್ಬೇಕಂದ್ರೆ ಈ ಥರ ಟೆಂಪ್ಲೇಟ್ ರೆಡಿ ಮಾಡಿ ಇಲ್ಲಿ ಬ್ಲ್ಯಾಂಕ್ ಬಿಟ್ಬಿಟ್ಟಿರ್ತಾರೆ. ಮಿಕ್ಕಿ ಡಾಕ್ಯುಮೆಂಟ್ಸ್ ಎಲ್ಲ ಫಿಲ್ ಮಾಡಿ ಕ್ವಿಕ್ ಅಪ್ಲೋಡು. ಸೊ ಅವರು ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ಅವ್ರದ್ದು ನೇಮ್ ಆಟೋ ಜನ್ರೇಟ್ ಆಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಮೇಲ್ಗೆ ಹೋಗುತ್ತೆ. ಸೊ ಈಗ ನನ್ನ ಪ್ರಾಜೆಕ್ಟ್ ನೇಮ್, ಸೊ ನಾನೊಂದು ಚಾಕ್ ಕಾರ್ವಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಸೊ ನಾನು ಅದನ್ನೇ ಟೈಪ್ ಮಾಡ್ತೀನಿ. ಸೊ ಚಾಕ್ ಕಾರ್ವಿಂಗ್, ಸೊ ಇದು ಮಂತ್ ಅಂಡ್ ಇಯರ್ ಇದೆ. ಸೊ ನಾನು ಅದು ಬಂದಿದ್ದು 9th ಸ್ಟ್ಯಾಂಡರ್ಡು. ಸೊ 2019 ಅಲ್ಲ, ಸೊ 2017. ಸೊ ನನಗೆ ಕ್ಲಿಯರ್ ಡೇಟ್ ಗೊತ್ತಿಲ್ಲ. ಸೊ ನಾನು ವೈ ಅಂತ ಇಯರ್ ಅನ್ನು ಹಾಕ್ತೀನಿ. ಸೊ ಮಂತ್ನ MMM, ಸೊ ಅದೇ ಫಾರ್ಮೆಟ್ ಅಲ್ಲಿ ಸೈನ್. ಸೊ ಆಗಲೇ ಹೇಳ್ದಂಗೆ ಡಿಜಿಟಲ್ ಸಿಗ್ನೇಚರ್ ಅಂತ ಇರುತ್ತೆ. ಸೊ ಅದೇ ಥರ ಅವರು ಡಿಜಿಟಲ್ ಸಿಗ್ನೇಚರ್ ರೆಡಿ ಮಾಡ್ಕೊತಾರೆ. ಸೊ ಈ ಕಂಪ್ನಿ ಲೋಗೋ ಏನಂದ್ರೆ ಯಾವುದಂತ ಇನ್ಸ್ಟಿಟ್ಯೂಷನ್ ಆದರೆ ಅವ್ರದ್ದು ಇನ್ಸ್ಟಿಟ್ಯೂಷನ್ ಲೋಗೋ ಇರುತ್ತಲ್ಲ, ಸೊ ಇನ್ಸ್ಟಿಟ್ಯೂಷನ್ ಲೋಗೋ ಹಾಕ್ತಾರೆ. ಸೊ ಇಲ್ಲೂ ಹಾಕ್ತಾರೆ, ಬೇಕಂದ್ರೆ ಇಲ್ಲೂ ಕೂಡ ಹಾಕೊಬೋದು. ಸೊ ನೀವು ನೋಡಿದ್ರಲ್ಲ ಹೇಗೆ ರೆಡಿ ಮಾಡೋದನ್ನು. ಸೊ ಇದು ಕೂಡ ಸೇವ್ ಮಾಡಾದ್ಮೇಲೆ ಸೊ ನೀವು Ctrl+P ಪ್ರೆಸ್ ಮಾಡಿದ್ರೆ ಪ್ರಿಂಟ್ ಡೈರೆಕ್ಟ್ ಶಾರ್ಟ್ಕಟ್ ಕೀ. ಸೊ ನೀವು ನೋಡ್ಬೋದು ಹೇಗಿದೆ ಟೆಂಪ್ಲೇಟು, ಚೆನ್ನಾಗಿದೆಯಲ್ಲ ಸರ್ಟಿಫಿಕೇಟು. ಸೊ ಈ ಥರ ಸರ್ಟಿಫಿಕೇಟ್ನ ಅವ್ರು ತೊಗೊಂಡು ಪ್ರಿಂಟ್ ಕೊಡ್ತಾರೆ. ಈಗ ನೋಡಿದ್ರಲ್ಲ ನೀವು ರೆಸ್ಯೂಮ್ ಹೇಗೆ ಕ್ರಿಯೇಟ್ ಮಾಡೋದು, ಜೊತೆಗೆ ಸರ್ಟಿಫಿಕೇಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನಾನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಕಟ್ಸ್ ಹೇಳ್ಕೊಡ್ತೀನಿ. ಸೊ ತಪ್ಪದೆ ನೋಡಿ, ಅಡ್ವಾನ್ಸ್ ಶಾರ್ಟ್ ಕಟ್ಸು ತಿಳ್ಕೊಳ್ಳಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಇದು ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ಬೇಕಾಗುತ್ತೆ. Thank you for watching this video. Bye friends.